ನಮಸ್ಕಾರ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನೀಲಮ್ಮ ಅಂತ. ನೀಲಮ್ಮ ಅಂತ. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಾ? ಒಂದು 7 ವರ್ಷದಿಂದ ಮಾಡ್ತಾರೆ. ಇದೇ ಜಾಗದಲ್ಲಿ ಅಂದ್ರೆ ಒಂದು ಸ್ವಲ್ಪ ದಿವಸ ತೆಗಿಸ್ಬಿಟ್ಟಿದ್ರು, ಈಗ ಒಂದು 6 ದಿನದಿಂದ ಇಲ್ಲಿ ವಾಪಸ್ ಬಂದಿದ್ದೀರಾ? ಅದೇ ಅಲ್ಲಿ ಬಿಗ್ನೆಸ್ ಐತಿರ್ಲಿಲ್ಲ ಸರ್, ಅದಕ್ಕೋಸ್ಕರ ಇಲ್ಲಿ 6 ದಿನ. ನೀವು ಮೈಸೂರವರ ನೀವು? ಇಲ್ಲ, ನಾವು ಚಾಮರಾಜನಗರದವರು. ಈಗ ಹೇಗೆ ಈ ಬಿಸ್ನೆಸ್ ನೀವು ಹೇಗೆ ಇಂಟ್ರೊಡ್ಯೂಸ್ ಆದ್ರಿ? ಯಾರು ಹೇಳಿದ್ರು ಈ ಬಿಸ್ನೆಸ್ ಬಗ್ಗೆ ನಿಮಗೆ? ನಮ್ಮ ಮಗ ಮಾಡ್ತಾ ಇರೋದು. ನಿಮ್ಮ ಮಗ ಮಾಡ್ತಿದ್ರ? ಆಮೇಲೆ ನೀವು ಸ್ಟಾರ್ಟ್ ಮಾಡಿದ್ರಾ? ನಾವು ಸ್ಟಾರ್ಟ್. ಇದು ಎಲ್ಲಿಂದ ತಗೊಂಡ್ಬರ್ತೀರಾ ನೀವು ಈ ಜೋಳದ ಇದನ್ನ? ಜೋಳ ಇಲ್ಲ, ಮನೆ ಹತ್ರ ತರಿಸ್ಕೊಡ್ತಾರೆ. ಮನೆ ಹತ್ರ? ಓಕೆ. ಏನೇನು ಫ್ಲೇವರ್ ಇದೆ ನಿಮ್ಮಲ್ಲಿ? ಚಿಲ್ಲಿ, ಚಾಟ್ ಮಸಾಲ, ಮೆಕ್ಸಿಕನು, ಪೆಪ್ಪರು, ಬಟರ್ ಸಾಲ್ಟ್, ಮ್ಯಾಗಿ ಮಸಾಲ. ಇಷ್ಟೊಂದು ಫ್ಲೇವರ್ಗಳಿದೆ. ಇನ್ನೂ ಐತೆ. ಇದಕ್ಕೆಲ್ಲ ಬೇಕಾಗಿರೋ ವಸ್ತು ಎಲ್ಲಿಂದ ಕೊಂಡ್ಕೊಂಡ್ಬರ್ತೀರಾ? ಸಿಟಿ ಒಳಗೆ. ಸಿಟಿಗೆ ಹೋಗ್ತೀರಾ? ನೀವೇ ಹೋಗಿ ತೊಗೊಂಡ್ಬರ್ತೀರಾ? ನಮ್ಮ ಮಗ ಅಂತ ಅವ್ರು ತೊಗೊಂಡ್ಬರ್ತಾರೆ, ನೀವೆಲ್ಲಿ ಇಟ್ಕೊಂಡು ಮಾರ್ತೀರಾ? ಅವ್ರು ನಿಮ್ಮ ಜೊತೆ ಬರೋಲ್ಲ? ನಿಮ್ಮ ಮಗ ಬರ್ತಾರೆ, ಅವರು ಮಾಡ್ತಾರ. ಅವರು ಮಾಡ್ತಾರೆ. ಇದೊಂದು ಗಾಡಿ ಇಟ್ಟಿದ್ದಾರಾ? ಇನ್ನೊಂದು ಗಾಡಿ. ಯೂಶಲಿ ನಿಮ್ಮನ್ನೇ ನೋಡ್ತಿರ್ತೀವಿ. ಹೌದು, ಅವ್ನು ಬೇರೆ ಕಡೆ ಅಲ್ಲಿ ಇದು ಇಲ್ಲಿ ವಿವೇಕಾನಂದ ಸರ್ಕಲ್ ಪಾರ್ಕ್ ಐತಲ್ಲ, ಅದ್ರೊಳಗಡೆ ಹೋಗ್ತಾರೆ. ಈಗ ಚಾಮರಾಜನಗರದಿಂದ ನೀವು ಇಲ್ಲಿ ಮೈಸೂರಿಗೆ ಬಂದ್ಬಿಟ್ಟಿದ್ದೀರಾ ಅಥವಾ? ಇಲ್ಲ, ಇಲ್ಲಿಗೆ ಬಂದ್ಬಿಟ್ಟಿವಿ. ಮೈಸೂರಿಗೆ ಬಂದ್ಬಿಟ್ಟಿದ್ದೀರಾ? ಎಷ್ಟು ವರ್ಷ ಆಯ್ತು ನೀವು ಮೈಸೂರಿಗೆ? ನೀನು 30-35 ವರ್ಷ. ಮೈಸೂರವರೇ ಆಗ್ಬಿಟ್ಟಿದ್ದೀರಾ ಈಗ? ಮೈಸೂರವ್ರೆ. ಸರಿ. ಹೌದು. ದಿನಕ್ಕೆ ಒಂದು ಎಷ್ಟು ಕಪ್ ವ್ಯಾಪಾರ ಆಗುತ್ತೆ ಸರ್? ಬಿಸ್ನೆಸ್ ಆದಂಗ, ಬಿಸ್ನೆಸ್ ಹೆಂಗ್ ನಡೀತದೆ ಆ ಥರ. ಒಂದೊಂದು ದಿನ ಒಂದೊಂದು ಥರ? ಒಂದೊಂದು ದಿವಸ ಒಂದೊಂದು ಥರ. ಉಳ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ಒಂದು ಅರ್ಧ ಕೆಜಿ ಅಷ್ಟಾದ್ರೆ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಫ್ರಿಡ್ಜಲ್ಲಿ ಹಾಕ್ತೀರಾ? ಇಲ್ಲ ಅಂದ್ರೆ ಹಸುಗೆ ಹಾಕ್ತೀವಿ. ಕೆಂಪು ಬಂದ್ಬಿಡುತ್ತಲ್ಲ, ಅದರಿಂದ ಆಗಲ್ಲ. ನೀವು ಯಾಕೆ ವ್ಯಾಪಾರ ಮಾಡಬೇಕು ಅಂತ ಕಾರಣ ಏನು? ಏನು ಇನ್ನೇನು ಕೆಲಸ ಇಲ್ಲ, ಏನಿಲ್ಲ, ಮಾಡಬೇಕಲ್ಲ ಸರ್. ಇದೇ ನಿಮಗೆ ಜೀವನಕ್ಕೆ ಆಧಾರನಾ? ಇದರಿಂದ ಇದೇ ಜೀವನ, ಇದೇ ನಿಮಗೆ ಸೋರ್ಸ್? ಇದಕ್ಕೇನಾದ್ರು ಸಾಲ ಏನಾದ್ರು ಕೊಟ್ಟಿದಾರ ಯಾರಾದ್ರೂ ಅಥವಾ ನಿಮ್ದೇ? ನಮ್ದೇ ಬಿಸ್ನೆಸ್ ತಗೊಂಡಿರೋದು. ನೀವೇ ದುಡ್ಡು ಹಾಕಿ ಮಾಡಿರೋದು? ತಗೊಂಡು ಸಾಲ ತಗೊಂಡು ಶುರು ಮಾಡಿದ್ರ? ಎಷ್ಟಾಗುತ್ತೆ ಈ ಗಾಡಿಗೆ ಇದೆಲ್ಲ ಮಾಡಕ್ಕೆ? ಅವಾಗ ನಮ್ಮ ಮಗ 50,000 ರೂಪಾಯಿ ಗಂಟ. ಇದು 50,000 ಆಗುತ್ತಾ ಈ ಗಾಡಿ ಮಾಡಕ್ಕೆ? ಇದು ಒಳಗಡೆ ಒಂದು ಹೀಟರು ಬರುತ್ತೆ. ಇದು ಗ್ಯಾಸ್ ಇಟ್ಕೋತೀರಾ? ಗ್ಯಾಸ್. ಓಕೆ. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಸರ್? ಲಹಾ ಕಾಲೇಜ್ ಹತ್ರ ಹೋಗ್ತೀನಿ. ಲಹಾ ಕಾಲೇಜ್ ಅಂದ್ರೆ ಇಲ್ಲಿ ಬರ್ತೀನಿ. ಅಲ್ಲಿ ಜೆಎಸ್ಎಸ್ ಲಾ ಕಾಲೇಜ್ ಇದೆ, ಅಲ್ಲಿ ಎಷ್ಟೊತ್ತಿಗೆ ಹೋಗ್ತೀರಾ? ಅಲ್ಲಿ 11 ಕಾಲು. ಅಲ್ಲಿಂದ ಅಲ್ಲಿ ಎಷ್ಟು ಗಂಟೆ ತನಕ ಇರ್ತೀರಾ? ಆಮೇಲೆ ಅಷ್ಟೇ, ಅಲ್ಲಿ ರೌಂಡ್ಸ್ ಬಿಡ್ತಾರಲ್ಲ. ಬ್ರೇಕ್ ಟೈಮ್ ಅಲ್ಲಿ ಮಕ್ಕಳು ಬಂದು ತಿನ್ಕೊಂಡು ಹೋಗ್ತಾರೆ. ಅಲ್ಲಿ ಇಟ್ಕೊಳಕ್ ಬಿಡಲ್ಲ? ಇಟ್ಕೊಳಕ್ ಬಿಡಲ್ಲ. ಸೊ ಅಲ್ಲಿಂದ ತಿರ್ಗಾ ನೀವು ಇಲ್ಲಿಗೆ ಬರ್ತೀರಾ? ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತೀರಾ? ಇಲ್ಲಿ 1:30-2 ಗಂಟೆ. ಇದು ಹೆಂಗೆ ತಳ್ಕೊಂಡು ಬರ್ಬೋದಾ? ಇದು ತಳ್ಕೊಂಡು ಬರೋದು. ನೀವು ತಳ್ಕೊಂಡು ಬರ್ತೀರಾ? ಅಂತದೇನು ಭಾರ ಇಲ್ಲ ಇದು? ಭಾರ ಇರುತ್ತೆ, ಇರದೇ ಇರ್ತದ, ತಳ್ಕೊಂಡ್ ಬರ್ಲೇಬೇಕು. ತಳ್ಕೊಂಡ್ ಬರ್ತೀರಾ? ಇಲ್ಲಿ ನಿಮ್ಗೇನು ತೊಂದರೆ ಇಲ್ವಾ? ಜನ ಏನು ತೊಂದರೆ ಕೊಡಲ್ಲ? ಏನು ಎಲ್ಪ್ ಮಾಡ್ತಾರೆ ಹೊರತು ತೊಂದರೆ ಅಂತ ಯಾರು ಕೊಡಲ್ಲ? ಈ ಸ್ಕೂಲ್ ಮಕ್ಕಳು ಬರ್ತಾರಾ ಇಲ್ಲಿ? ಇವಾಗ ಬರ್ತಾವ್ರ ಸರ್. ಬರ್ತಾ ಇದಾರೆ ಅಂದ್ರೆ ನಿನ್ಸ್ಬಿಟ್ಟಿದ್ವಲ್ಲ ಇಲ್ಲಿ, ಅದ್ರಿಂದ ಇವಾಗ ಅಲ್ಲಿ ಹೋಗಿ ಆಮೇಲೆ ತಿರ್ಗಿ ವಾಪಸ್ ಬಂದಿರೋದು? ಇಲ್ಲ, ಅಲ್ಲೇ ಗಾಡಿ ನಿನ್ಸ್ಬಿಡ್ತೀನಿ ಸಾಯಂಕಾಲ ಟೈಮ್ ತಗೊಂಡೋಗಿ. ಬೆಳಗ್ಗೆ ಹೊತ್ತು ಅಲ್ಲಿಗೆ ತಳ್ಕೊಂಡು ಹೋಗ್ತೀನಿ, ಅಲ್ಲಿಂದ ಇಲ್ಲಿಗೆ ತಳ್ಕೊಂಡ್ ಬರ್ತೀನಿ. ಅಂದ್ರೆ ಕಷ್ಟ ಬೀಳ್ಬೇಕು ಅಷ್ಟೇ. ಸಂಜೆ ಎಷ್ಟು ಗಂಟೆ ತನಕ ಇರ್ತೀರಾ? 9. ದಿನ ಬರ್ತೀರಾ? ಭಾನುವಾರನೂ ಬರ್ತೀರಾ? ಇಲ್ಲ, ಒಂದೊಂದ್ ದಿವಸ ಒಂದೊಂದಂತಾರೆ. ಈ ಮನೇಲಿ ಏನಾದ್ರು ಕೆಲಸ ಇದ್ರೆ ಭಾನುವಾರ ಶನಿವಾರ. ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ? ಎಷ್ಟು ಜನ ಇದ್ದಾರೆ? ನಾನು, ನನ್ನ ತಂಗಿ, ನಮ್ಮ ಅಣ್ಣ, ನಿಮ್ಮ ಮಗ. ನಮ್ಮ ಮಗ ಬೇರೆಯವರ. ನಾವು ನಿಮ್ಮ ಅಣ್ಣ ತಂಗಿ ನಿಮ್ ಜೊತೆ ಇದ್ದಾರೆ? ನಮ್ಮ ತಂಗಿ, ನಮ್ಮ ಅಮ್ಮ, ತಮ್ಮನ ಮಕ್ಕಳು. ದೊಡ್ಡ ಕುಟುಂಬ ನಿಮ್ದು? ಅಯ್ಯೋ, ಸಖತ್ ದೊಡ್ಡ ಕುಟುಂಬ. ಎಲ್ಲರಿಗೂ ಇದರಿಂದಾನೇ ಸಂಸಾರ ನಡೆಯೋದಾ ಅಥವಾ ಅವ್ರವ್ರು ಬೇರೆ ಬೇರೆ ಕೆಲಸ ಮಾಡ್ತಾರೆ? ಏನೇನೋ ಮಾಡ್ತಾ ಇರ್ತಾರೆ. ನಮ್ದು ಎಲ್ಲಾರು ಮಾಡ್ಲೇಬೇಕಲ್ಲ. ಎಲ್ಲರೂ ದುಡಿತೀರಾ ಒಟ್ಟಿನಲ್ಲಿ? ಎಲ್ಲ ದುಡಿ. ನಿಮ್ದು ಅತಿ ಹೆಚ್ಚು ಮಾರಾಟ ಆಗೋ ಫ್ಲೇವರ್ ಯಾವುದು? ಚಿಲ್ಲಿ. ಚಿಲ್ಲಿ ಜಾಸ್ತಿ ಹೋಗುತ್ತೆ. ಅದೇನು ಖಾರ ಇರುತ್ತೆ ಅಂತನಾ? ಖಾರ ಇದೆ. ಕೊಡಿ ಮತ್ತೆ 2 ಚಿಲ್ಲಿ ಕೊಡ್ಲಾ? ಮಾಡಿ. ನೀವು ಜಿಪೇ ಫೋನ್ ಪೇ ಎಲ್ಲ ತಗೋತೀರಾ? ತಗೋತೀವಿ. ಈಗ ದುಡ್ಡೆಲ್ಲ ಅಕೌಂಟ್ಗೆ ಹೋಗುತ್ತಲ್ಲ, ಅದೇ ನಿಮ್ಗೇನು ಸಮಸ್ಯೆ ಇಲ್ಲ ಅದನ್ನ ಡ್ರಾ ಮಾಡ್ಕೊಳಕ್ಕೆ? ಸಮಸ್ಯೆ ಇಲ್ಲ, ನಮ್ಮ ಮಗ ಅವರೆಲ್ಲ ಮಾಡ್ಕೊಡ್ತಾರೆ.
ಅವ್ರು ಮಾಡ್ಕೊಡ್ತಾರೆ. ಅವ್ರು ಮಾಡ್ಕೊಡ್ತಾರೆ. ಇಲ್ಲಿ ಯಾರಾದರೂ ಪಿಗ್ಮಿ ಅದು ಇದು ಎಲ್ಲ ಬಂದು ಕಲೆಕ್ಟ್ ಮಾಡ್ತಾರಾ? ಇನ್ನೂ ಇಲ್ಲ ಸರ್, ಯಾರು ಬರಲ್ಲ ಏನು ಇಲ್ಲಿ? ಮಾಡಿಲ್ಲ. ನೀವು ಸೇವಿಂಗ್ಸ್ ಅಂತ ಏನೋ ಮಾಡ್ತೀರಾ ಹೆಂಗೆ? ಏನು ಮಾಡ್ತಾ ಇಲ್ಲ ಸರ್, ಇದೇ ಬಿಸ್ನೆಸ್. ಅಲ್ಲಲ್ಲ, ಈಗ ನೀವು ಹಣ ಸಂಪಾದಿಸ್ತೀರಲ್ಲ, ಹ್ಮ್ ಅದನ್ನ ನೀವು ಬ್ಯಾಂಕಲ್ಲಿ ಅಥವಾ RD ಆ ಥರ ಏನಾದ್ರು ಮಾಡಿ? ಏನು ಮಾಡಿಲ್ಲ ಸರ್. ಮನೆ ಜೀವನ ಮಾಡಬೇಕು, ಬಾಡಿಗೆ ಕಟ್ಟಬೇಕು, ಸಂಸಾರ ನಡಿಬೇಕು. ಈಗ ನಿಮ್ಮ ಅಣ್ಣ ತಂಗಿ ಅವರು ಎಲ್ಲ ಕೆಲಸ ಮಾಡ್ತಿದ್ದಾರೆ ಬೇರೆ ಹಾ, ಬೇರೆ? ಅವ್ರು ಬೇಕು. ಅವರೆಲ್ಲ ಏನ್ ಮಾಡ್ತಾರೆ? ಅವ್ರು ನನ್ನ ತಂಗಿ ಇದೇ ಮಾಡ್ತಾ ಇರೋದು. ಓ, ಅವರು ಇದೇ ಮಾಡ್ತಾರಾ? ಎಲ್ಲಿ ಮಾಡ್ತಾರೆ ಅವರು? ಅವರು ಸ್ಟಾಲ್ಗಳು ಇರುತ್ತಲ್ಲ, ಹಾ. ಅದ್ರಲ್ಲಿ ಮಾಡ್ತಾರೆ. ಅದೇನೋ ನಿಮ್ಮ ಇಡೀ ಫ್ಯಾಮಿಲಿಗೆ ಈ ಬಿಸ್ನೆಸ್ ಇಷ್ಟೊಂದು ಹಿಡಿಸ್ಬಿಟ್ಟಿದೆಯಲ್ಲ, ಏನು ಕಾರಣ? ಏನ್ ಮಾಡ್ತೀರಿ ಮಾಡೋದಕ್ಕೆ. ಮೊದ್ಲು ನಮ್ಮ ತಂದೆ ಹೋಟ್ಲು ಮಾಡ್ತಿದ್ರು. ಓ, ಓಹೋ, ಅವ್ರು ತೀರೋದ್ಮೇಲೆ ಏನ್ ಮಾಡ್ತಿದ್ರು ಹೋಟ್ಲ್ ಅವರು? ವಿವೇಕಾನಂದ ಸರ್ಕಲ್ ಶನಿಮಹಾತ್ಮನ ದೇವಸ್ಥಾನ ಅದಲ್ಲ, ಓಕೆ, ಅಲ್ಲಿ ಮಾಡ್ತಿದ್ರು. ಅವ್ರು ತೀರೋದ್ಮೇಲೆ ಈ ಬಿಸ್ನೆಸ್ ಮಾಡ್ತಾರೆ. ಓ, ಒಟ್ಟಿನಲ್ಲಿ ನೀವು ಇದು 2ನೇ ತಲೆಮಾರು ನಿಮ್ದು, ನೀವು ಫುಡ್ ಬಿಸ್ನೆಸ್ ಅಲ್ಲಿ. ಹೌದು ಮೂರನೇದಕ್ಕೆ ಹೊಟ್ಟೋಗಿದಿಲ್ಲ ಅವರು. ನಿಮ್ಮ ಮಗನೂ 3ನೇ ತಲೆಮಾರು. ಹೌದು. ಆಯ್ತಮ್ಮ, ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ಸ್. ಏನ್ ಮಾಡ್ತೀರಿ, ಮಾಡ್ಲೇಬೇಕಲ್ವಾ ಹೌದು, ಕೆಲಸ. ಜೀವನ ನಡಿಬೇಕಲ್ಲ. ಜೀವನ ನಡೆಸ್ಬೇಕಲ್ಲ, ತಿರಾಗಂಟ್ ಜೀವನ ನಡೆಯಬೇಕಲ್ವಾ. ಒಟ್ಟಿನಲ್ಲಿ ಜೀವನಕ್ಕೆ ಬೇಕಾಗೋಷ್ಟು ಸಂಪಾದನೆ ಇದ್ರಲ್ಲಿ ಆಗುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಏನ್ ತಂದು ಈಗ ಸರ್ಕಾರದಿಂದ ಏನೇನೋ ಎಲ್ಲ ಸ್ಕೀಮ್ಗಳು ಬಂದಿದೆಯಲ್ಲ, ಏನೂ ಇಲ್ಲ ಸರ್, ನಮ್ಗೆ ಏನು ಸಿಗ್ತಾ ಇಲ್ಲ. ಏನು ಈ ಸಣ್ಣ ಉದ್ಯಮಿಗಳಿಗೆ ಅಥವಾ ಸಣ್ಣ ವ್ಯಾಪಾರಸ್ಥರಿಗೆ ಏನೂ ಇಲ್ಲ ನಮ್ಗೆ. ನೀವು ಬ್ಯಾಂಕ್ಗೆ ಹೋಗ್ತಿರಲ್ಲ ನಿಮ್ಮ ಹಣ ಬಿಡಿಸ್ಕೊಳಕ್ಕೆ ಎಲ್ಲ, ಅವರು ಎಲ್ಲ ಏನು ಮಾಡ್ತೀರಾ ಏನು ಅಂತ ಕೇಳಿ ನಿಮ್ಗೆ ಇಲ್ಲ, ನಾ ATM ತಗೊಂಬಿಟ್ಟಿನಿ, ಅದ್ರಲ್ಲಿ ತಗೋ. ನೀವು ಬ್ಯಾಂಕ್ ಒಳಗೆ ಹೋಗೋದೇ ಇಲ್ಲ? ಬ್ಯಾಂಕ್ ಒಳಗಡೆ ನಿಮ್ಗೆ ಯಾರಿಗೆ ಹೆಲ್ಪರ್ ಅಂತೆಲ್ಲ ಏನಿಲ್ಲ, ನೀವು ಒಬ್ಬರೇ ಮಾಡೋದು, ಇಡೀ ಅಂಗಡಿ ನಡೆಸೋದು ನೀವು ಒಬ್ಬರೇ? ನಾವೇನಲ್ಲ, ಇಲ್ಲಿಂದ ಅಲ್ಲೇ ಗಾಡಿ ತಳ್ಕೊಂಡು ಹೋಗ್ತೀನಿ ಅಂದ್ರೆ ಲೆಕ್ಕ ಹಾಕಂಗೆ ಅಲ್ಲಿ ಯಾರು ಇರ್ತಾರೆ ಅಲ್ವಾ. ಎಲ್ಲಿ ನಿಮ್ಮನೆ? ವಿವೇಕಾನಂದ ಸರ್, ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲಿ. ಅಡ್ಡ ಉಂಟು. ಓ, ಅಲ್ಲಿಂದ ನೀವು ಬೆಳಿಗ್ಗೆ ಈ ಗಾಡಿ ಅಲ್ಲಿ ನಿಲ್ಸ್ಬಿಟ್ಟು ಹೋಗಿರ್ತಾರೆ? ನಿಲ್ಸ್ಬಿಟ್ಟು ಹೋಗಿ. ನಿಮ್ಮ ಮಗ ಅವರು ಓದ್ತಿದಾರ? ಅವನು ಒಂದು 8ನೇ ಕ್ಲಾಸ್ ಏನೋ ಹೋದ. ಆಮೇಲೆ ಅವ್ರು ಇದಕ್ಕೆ ಈ ಬಿಸ್ನೆಸ್ಗೆ ಬಂದ್ರು? ಮೋಸ್ಟ್ಲಿ ಗಂಡಸ್ರೇ ಇದು ಸಾಫ್ಟ್ ಕಾರ್ನ್ ಬಿಸ್ನೆಸ್ ಮಾಡೋದು. ಹೌದು. ನೀವು ಒಬ್ರೇನಾ ಅಂತ ನಾನು ಕಂಡಿರೋ ಪ್ರಕಾರ? ನೀವು ಒಬ್ರೇ ಅನ್ಸುತ್ತೆ. ನೀವು ಹೆಂಗಸರು ತಂಗಿ ಇವಾಗ ನೀವಿಬ್ರು? ನಮ್ಮ ಫ್ಯಾಮಿಲಿನೂ ನಾವಿಬ್ರೆ ಈಗ ಅಲ್ಲ, ಈ ಗಂಡಸ. ಬಿಸ್ನೆಸ್ ಮೋಸ್ಟ್ಲಿ ಗಂಡಸರು ಮಾಡೋದು ನೋಡಿದೀವಿ, ಹೌದು ಸರ್. ಯಾರು ಹೆಂಗಸರು ಮಾಡೋದು ನಾನು ನೋಡಿಲ್ಲ. ಇರ್ಬೋದು. ಇಲ್ಲ ಇಲ್ಲ, ಇವಾಗ ಯಾರ್ಯಾರ ಮಾಡ್ತಾವ್ರ, ಆದ್ರೂ ನೀವೇ ಹೋದಾಗ ಗಂಡಸ್ರೇ ಮಾಡ್ತಿದ್ದು ಈಗ. ಅಲ್ಲ, ನೀವು 7 ವರ್ಷದಿಂದ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, 7 ವರ್ಷದಿಂದ ಯಾರು ಇರ್ಲಿಲ್ಲ ಅಂತ ಕಾಣುತ್ತೆ. ಇಲ್ಲ, ಯಾರು. ನಾನು ವಿಶ್ವಾಸು ಹಾಗೆ ಕುವೆಂಪು ನಗರದಲ್ಲಿ ಸುತ್ತಾಡ್ತಾ ಇದ್ವಿ. ಪಂಚಮಂತ್ರ ರೋಡಿಗೆ ಬಂದ್ವಿ, ಏನಾದರೂ ತಿನ್ನಬೇಕು ಅನ್ನಿಸ್ತು. ಇಲ್ಲೊಂದು ಚಿಕ್ಕದೊಂದು ಸ್ವೀಟ್ ಕಾರ್ನ್ ಅಂಗಡಿ ಇತ್ತು. ನಮಗೆ ಆಶ್ಚರ್ಯ ಆಗಿದೆ ಏನಂತಂದರೆ, ಜನರಲಿ ನಾವು ನೋಡೋದು ಸ್ವೀಟ್ ಕಾರ್ನ್ ಬಿಸ್ನೆಸ್ಸನ್ನು ಗಂಡಸರು ಮಾಡ್ತಿರ್ತಾರೆ. ಇಲ್ಲಿ ಯಾರೊಬ್ಬರು ಹೆಂಗಸರು ಸ್ವೀಟ್ ಕಾರ್ನ್ ಮಾಡ್ತಾಯಿದ್ರು. ನೋಡೋಣ ಏನು ವಿಷಯ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಅವ್ರ ಜೊತೆ ಮಾತಾಡಿದ್ವಿ. ಅವ್ರ ಹೆಸರು ನೀಲಮ್ಮ ಅಂತ ಹೇಳಿ. ಅವ್ರು ಸುಮಾರು 7 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಅವ್ರದ್ದೇ ಕಷ್ಟ ಸುಖ ಸಂತೋಷ ವ್ಯಥೆ ಎಲ್ಲ ಹಂಚ್ಕೊಂಡಿದ್ದಾರೆ. ಈ ವಿಡಿಯೋನಲ್ಲಿದೆ, ದಯವಿಟ್ಟು ನೋಡಿ. ನೀವು ಮೈಸೂರವರಾದರೆ ಕುವೆಂಪು ನಗರದ ಕಡೆ ಬಂದರೆ, ಪಂಚಮಂತ್ರ ರೋಡು ಜ್ಞಾನಗಂಗಾ ಶಾಲೆ ಎದುರುಗಡೆ ಏನಾದರೂ ಬಂದರೆ, ಇದೊಂದು ಚಿಕ್ಕದೊಂದು ಸ್ವೀಟ್ ಕಾರ್ನ್ ಅಂಗಡಿ ಇದೆ. 7-8 ಥರ ಫ್ಲೇವರ್ನಲ್ಲಿ ಸ್ವೀಟ್ ಕಾರ್ನ್ನ ಕೊಡ್ತಾರೆ. ಚೆನ್ನಾಗಿದೆ. ನಾನು ವಿಶ್ವಾಸ ಸಿಗ್ತಾನೆ ಒಂದೊಂದು ಕಪ್ ತಿಂದ್ವಿ. ಚೆನ್ನಾಗಿದೆ. ನೀವು ಬನ್ನಿ, ತಿನ್ನಿ. ಇಂಥವ್ರಿಗೆ ಬಿಸ್ನೆಸ್ ಕೊಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ, ಎಕಾನಮಿಗೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಿಮ್ಮ ಕಾಂಟ್ರಿಬ್ಯೂಷನ್ನ ಮಾಡಿ. ಥ್ಯಾಂಕ್ ಯು ಸೊ ಮಚ್.